ಸರ್, ಈಗ ಕನ್ನಡ ಚಿತ್ರರಂಗಕ್ಕೆ 90 ವರ್ಷ, ಈ ವರ್ಷ 90 ವರ್ಷ ಆಗುತ್ತೆ. ಯಾವ ತರ ಕಾರ್ಯಕ್ರಮ ನಡಿಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ? ಈಗ 75 ವರ್ಷಕ್ಕೆ ಮಹೋತ್ಸವ ಮಾಡಿದ್ವಿ. 90 ವರ್ಷದಲ್ಲಿ ಯಾವ ತರ ಕಾರ್ಯಕ್ರಮ ಆಗಬಹುದು? 75 ವರ್ಷ ಅಮೃತ ಮಹೋತ್ಸವದಲ್ಲಿ ನಾನಿಲ್ಲಿ ಆಫೀಸ್ ಬೇರರ್ ಆಗಿದ್ದೆ. ಜಯಮಾಲ ಅವರು ಪ್ರೆಸಿಡೆಂಟ್. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದು. ಬಹುಶಃ ಸರ್ಕಾರ ನಮ್ಮ ಜೊತೆ ಕೈ ಜೋಡಿಸಿದ್ದು ಇವತ್ತಿಗೂ ಕೂಡ ಜ್ಞಾಪಕ ಇದೆ. ಅವಾಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆ ಸಂದರ್ಭದಲ್ಲೇ ಚಲನಚಿತ್ರ ಅಕಾಡೆಮಿಗೆ ಕಟ್ಟೋದಕ್ಕೆ ಜಾಗ 2.5 ಎಕರೆ ಕೊಟ್ಟಿದ್ದು. ಅದು ಸರ್ಕಾರನ ವಹಿಸ್ಕೊಂಡಿದೆ. ಬಹುಶಃ ನಾವು ಇಂಥ ಕಾರ್ಯಕ್ರಮ ಮಾಡುವಾಗ ಸರ್ಕಾರದವರು ನಮ್ಮ ಜೊತೆ ಯಾವತ್ತೂ ಕೈ ಜೋಡಿಸಿದ್ದಾರೆ. ಅದರಲ್ಲೂ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರಿಗೆ ಕನ್ನಡ ಚಿತ್ರರಂಗದ ಆಗುವಗಳೆಲ್ಲ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇವ್ರು ಏನೇನು ಅನ್ಕೊಂಡಿದ್ದಾರೆ ಈಗಿನ ಅಧ್ಯಕ್ಷರು ಸಂಭ್ರಮಾಚರಣೆ, ಅದನ್ನ ನಾನು ಹೇಳಿದೆ, ಇದು ಒಂದು ಮೈಲಿಗೆಲ್ಲ ಉಳಿಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿವರೆಗೆ ಯಾರ್ಯಾರು ಏನೇನು ಚಿತ್ರರಂಗಕ್ಕೆ ಕೊಡುಗೆಗಳನ್ನ ಕೊಟ್ಟಿದಾರೋ ಅದನ್ನೆಲ್ಲ ಕೂಡ ನಾವು ಒಂದ್ ಕಡೆ ಸಂಗ್ರಹ ಮಾಡಬೇಕು. ಮತ್ತೆ ಎಲ್ಲರ ಒಂದು ಸಾಧನೆಗಳು ಅವೆಲ್ಲವೂ ಕೂಡ ಇರುವಂತ ಒಂದು ಬುಕ್ಕು, ಒಂದು ಗ್ರಂಥ ತರ ಆಗ್ಬೇಕು. ಅದನ್ನ ತೆಗೆದ್ರೆ ಇಂಥವ್ರಿದ್ದು ಇಂಥವ್ರು ಮಾಡಿದ್ದಾರೆ, ಇದೆಲ್ಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ, ಈ ಡ್ಯಾನ್ಸು ಪಾನ್ಸು ಅವೆಲ್ಲ ಮಾಡೋದು ಸಹಜ, ಅವೆಲ್ಲ ಇದ್ದೇ ಇರುತ್ತೆ, ಅದೆಲ್ಲ ಸೈಡು. ಬಟ್ ನಾವು 90 ವರ್ಷದಲ್ಲಿ ಇತಿಹಾಸವನ್ನ ನೆನೆಸ್ಕೊಳ್ಳುವಂತ ಒಂದು ಸಂಗ್ರಹವನ್ನ ಮಾಡಿದ್ರೆ ಅದು ಮುಂದಿನ ಜನ ಪೀಳಿಗೆಗೆ ಒಂದು ಮೈಲಿಗಲ್ಲಾಗಿದೆ. ಆಗಿನ ಸಂದರ್ಭದಲ್ಲಿ ಹೆಂಗ್ ನಡ್ಕೊಳ್ತಾ ಇದ್ರು, ಕಲಾವಿದರು ಹೆಂಗಿದ್ರು, ಇವೆಲ್ಲ ಮಾಹಿತಿಗಳನ್ನ ಕೊಡ್ಬೇಕಾಗಿತ್ತು. ಈಗಿನ ಕಲಾವಿದರು ಏನಾಗಿದ್ದಾರೆ, ಆಗಿನ ರಾಜ್ಕುಮಾರ್ ಏನು, ಈಗಿನ ಕಲಾವಿದರು, ಇವನ್ನೆಲ್ಲ ನಾವು ಬರವಣಿಗೆ ಮೂಲಕ ಜನಗಳಿಗೆ ತಿಳಿಸಿದ್ರೆ ಜನನೂ ಅಕ್ಸೆಪ್ಟ್ ಮಾಡ್ತಾರೆ, ಕಲಾವಿದರು ಕೂಡ ತಿದ್ದುಕೊಳ್ತಾರೆ. ಅಂತ ಒಂದು ಇಡೀ ಚಿತ್ರೋದ್ಯಮ ಒಂದಾಗಿ ಒಂದು ಮೈಲಿಗಲ್ಲಾಗುವಂತ ಒಂದು ಕಾರ್ಯಕ್ರಮನ ಇದು ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದಾರೆ. ಅದರಲ್ಲಿ ನನ್ನ ಪಾತ್ರ ಏನು, ಬೇರೆಯವ್ರ ಪಾತ್ರ ಏನು ಯಾಕಂದ್ರೆ ಚಿತ್ರೋದ್ಯಮ ಅಂತ ಹೇಳಿದ ತಕ್ಷಣ ನೆನಪಿಗೆ ಬರೋದು ಕೆಲವೇ ಜನ, ಅದ್ರಲ್ಲಿ ನಾನು ಒಬ್ಬ. ನನ್ನಿಂದ ಏನ್ ನಿರೀಕ್ಷೆ ಮಾಡ್ತಾರೋ ಅದನ್ನ ಖಂಡಿತವಾಗಿ ನಾನು ವಾಣಿಜ್ಯ ಮಾಡಲಿ. ಯಾಕಂತ ಹೇಳಿದ್ರೆ ಈ ಮಾತೃ ಸಂಸ್ಥೆಯಿಂದನೇ ನಾವೆಲ್ಲ ಬೆಳೆದಿರೋದು. ನಾವು ಮೊದಲನೇ ಆದ್ಯತೆ ಇದಕ್ಕೆ ಕೊಡ್ಬೇಕಾಗಿರೋದ್ರಿಂದ ನಮ್ಮಿಂದ ಏನು ಅವರು ನಿರೀಕ್ಷೆ ಮಾಡ್ತಾರೋ ಅದಕ್ಕೆ ಮೀರಿ, ಶಕ್ತಿ ಮೀರಿ ಕೆಲಸ ಮಾಡೋದಕ್ಕೆ ನಾವು ಸಿದ್ಧಿದ್ವಿ. ಆದ್ರೆ ಇದು ಕೇವಲ ಆಡಂಬರದ 90ನೇ ವರ್ಷ ಆಗ್ಬಾರ್ದು. ಇದು ಜೀವಮಾನ ಪೂರ್ವ ನೆನೆಸ್ಕೊಳ್ಳೋ ಅಂತ ಒಂದು ಕಾರ್ಯಕ್ರಮ ಆಗ್ಬೇಕು. ಅಂಥದನ್ನ ನೀವು ಹಮ್ಮಿಕೊಂಡು ಆ ಕೆಲಸ ಮಾಡಿದ್ರೆ, ಅನೇಕ ಜನ ಹಿರಿಯರಿದ್ದಾರೆ ಚಿತ್ರರಂಗದಲ್ಲಿ, ಅವರೆಲ್ಲರ ಸಹಕಾರ. ಯಾಕಂತ ಹೇಳಿದ್ರೆ ಮಾಧ್ಯಮದ ಮಿತ್ರರು ಇವತ್ತು ಕೂಡ ಇದ್ದಾರೆ, ಅನೇಕ ಜನ ಚಿತ್ರರಂಗ ಬಲ್ಲವರಿದ್ದಾರೆ. ಅವರೆಲ್ಲರನ್ನೂ ಕ್ರೋಢೀಕರಿಸಿ ಒಂದು ಸಂಗ್ರಹ ಮಾಡಿ ಒಂದು ಒಳ್ಳೆ ಪುಸ್ತಕ ಹೊರಗಡೆ ಬಂದ್ರೆ ಅದಕ್ಕೊಂದು ಘನತೆ, ಗೌರವ ಇರುತ್ತೆ. ಆಮೇಲೆ ಎಂಟರ್ಟೈನ್ಮೆಂಟ್ ಅದಿದ್ದೇ ಇರುತ್ತೆ, ಅದನ್ನ ನೀವು ಮಾಡ್ಲೇಬೇಕಾಗತ್ತೆ, ಮಾಡಿ. ಮತ್ತೆ ನಾನು ಸರ್ಕಾರದ ಜೊತೆ ಕೈ ಜೋಡಿಸ್ಕೊಂಡು ಸರ್ಕಾರನೂ ಕೂಡ ಕೇಳ್ಕೊಳ್ತೀನಿ, ಈ ಒಂದು 90ನೇ ವರ್ಷ ನೆನಪಿನಲ್ಲಿರ್ಬೇಕು ಅಂತ ಹೇಳಿದ್ರೆ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಮುಂದೆ ಬಂದು ಒಂದು ಬೆಂಗಳೂರು ಸುತ್ತಮುತ್ತ ಎಲ್ಲಾದ್ರೂ ಒಂದು 2-3 ಎಕರೆ ಜಾಗ ನಮಗೆ ಅಂತ ಕೊಟ್ರೆ ಅದರಿಂದ ಒಂದು ಚಿತ್ರರಂಗಕ್ಕೆ ಸಹಕಾರಿಯಾಗಿರುವಂತಹ ಒಂದು ಸ್ಟುಡಿಯೋ ಆಗ್ಲಿ ಮತ್ತೊಂದಾಗ್ಲಿ ಮಾಡೋದು. ಮತ್ತೆ ಒಂದು ಭವನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆಸೆ ಇದೆ. ಆ ನೆನಪಿಗೆ 90ನೇ ವರ್ಷ ಅದೇನಾದ್ರೂ ಸಾಧ್ಯ ಆದ್ರೆ ಸರ್ಕಾರ ಅದನ್ನು ಒದಗಿಸ್ಕೊಟ್ರೆ, ಅದು ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ರು ಅನ್ನೋ ಒಂದು ನೆನಪಿರುತ್ತೆ, ಅದನ್ನ ನೋಡ್ಬೇಕು. ಮತ್ತೆ ಇದ್ರ ಜೊತೆ ನಾವು ಕೇವಲ 90 ವರ್ಷದ ಮಾಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಆಗ್ಬೇಕು ಸರ್ಕಾರದ ಜೊತೆ ಅದನ್ನೆಲ್ಲ ಸರ್ಕಾರದ ಮುಂದೆ ಇಡಬೇಕು. ಯಾಕಂದ್ರೆ ಚಿತ್ರರಂಗ ನಗರಿ ಇನ್ನೂ ಕನಸಾಗಿ ಓದೋಯ್ತದು, ಅದೇನು
ಮುಂದೆ ಯಾರು ಬಂದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಚಿತ್ರರಂಗ ನಗರಿ ಆಗ್ಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಆ ಚಿತ್ರನಗರಿಗೆ ಒಂದು ಶಂಕುಸ್ಥಾಪನೆ ಮಾಡುವಂತ ಕೆಲಸ ಕೂಡ ಮಾಡ್ಬೇಕು ಅನ್ನೋದು ನನ್ನ ಆಸೆ ಇದೆ. ನೋಡೋಣ, ಆ ಪ್ರಯತ್ನ ಮಾಡ್ತೀವಿ. ಈ ಮುಖ್ಯಮಂತ್ರಿಗಳು ನಮ್ ಜೊತೆ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮಾಡ್ತಾರೆ ಮುಖ್ಯಮಂತ್ರಿಗಳು. ನೋಡೋಣ, ನಾವು ಹೇಗ್ ನಡ್ಕೊಳ್ತೀವೋ ಹಾಗೆ ಸರ್ಕಾರ ಕೂಡ ನಡ್ಕೊಳುತ್ತೆ. ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಇದು ಹೊಸರಾಗಿರ್ಬೇಕು, ಸದಾ ನೆನಪಿನಲ್ಲಿರ್ಬೇಕು ಅಂತ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಆಮೇಲೆ ಇನ್ನೊಂದು ನಿಮ್ಮ ಜೀವಿತಾವಧಿಯಲ್ಲಿ ನಡೆದಂತ ಘಟನೆ ವೀರಪ್ಪನ್ ಮತ್ತು ರಾಜ್ಕುಮಾರ್ ಅವರ ಘಟನೆ. ಆ ಸಂದರ್ಭ ಹೇಗಿತ್ತು ಸರ್? ವೀರಪ್ಪನ್ ರಾಜ್ಕುಮಾರ್ ಕಿಡ್ನಾಪ್ ಮಾಡೋ ಅಷ್ಟೊಳಗೆ ನಾನು ಹೊರಗಡೆ ಬಂದಾಗಿತ್ತು. ರಾಜ್ಕುಮಾರ್ ಅವರ ಸಂಪರ್ಕದಿಂದ ನಾನು ಹೊರಗಡೆ ಇದ್ದೆ. ಅಂದ್ರೆ ಮನೆ ನನ್ನ ಬ್ಯಾನರ್ ಪಿಕ್ಚರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಧ್ಯದಲ್ಲಿ ಏನೇನು ಆಯ್ತು. ಈ ಕರ್ನಾಟಕ ಬೆಂಗಳೂರು ಬಂದಾದ್ಮೇಲೆ ಕರ್ನಾಟಕ ಬಂದು ರೈಲ್ವೆ ಬಂದು ಇದ್ರಲ್ಲೆಲ್ಲ ನಮ್ಮವರೇ ರಾಜ್ಕುಮಾರ್ ಅವ್ರಿಗೆ ಏನೇನೋ ಹೇಳಿ ನಾಳೆ ಹಿಂಗಾಗ್ಬೋದು ಹಂಗಾಗ್ಬೋದು ಕೆಟ್ಟ ಹೆಸರು ಬರ್ಬೋದು ನಿಮ್ಗೆ ಅಂತ ಎಲ್ಲ ಹೇಳಿದ್ರು. ಅವೆಲ್ಲ ಮನಸ್ಸಲ್ಲಿ ಇತ್ತು, ಎಲ್ಲ ಇದಾಯ್ತು. ನಾನು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ನಾನು ಇಷ್ಟಪಟ್ಟೆ. ನಾನು ಹೊರಗಡೆ ಬಂದೆ. ರಾಜ್ಕುಮಾರ್ ಅವರು ಕಿಡ್ನಾಪ್ ಆದಂತ ಸಂದರ್ಭದಲ್ಲಿ ಅವರು ಜೊತೆ ಊರಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ನಾನೇನು ಹೋಗಿರ್ಲಿಲ್ಲ. ಅಕಸ್ಮಾತ್ ಇನ್ನೂ ಜೊತೆಲ್ಲ ಇದ್ದಿದ್ರೆ ನಾನು ಹೋಗ್ತಿದ್ದೆ, ಹೋಗ್ತಿದ್ದೆ. ಬಟ್ ಅವರು ರಾಜ್ಕುಮಾರ್ ಅವರು ಕಿಡ್ನಾಪ್ ಆದಾಗ ನಂಗೆ ಗೊತ್ತಿಲ್ಲ. ಬಹುಶಃ ನನಗೆ ರಾತ್ರಿ 3 ಗಂಟೆಗೆ ಕಿಡ್ನಾಪ್ ಆಗಿದ್ದಿನ 3 ಗಂಟೆಗೆ ಬೆಳಿಗ್ಗೆ 3 ಗಂಟೆ ಜಾವದಲ್ಲಿ ಒಂದು ಫೋನ್ ಬರುತ್ತೆ ಮನೆಯಿಂದ. ರಾಘವೇಂದ್ರ ರಾಜ್ಕುಮಾರ್ ಫೋನ್ ಮಾಡ್ತಾರೆ, ಅರ್ಜೆಂಟ್ ಮನೆಗೆ ಬರ್ಬೇಕೀಗ. ಬೆಳಗ್ಗೆ ಜಾವ 3 ಗಂಟೆ. ನಾವು ಸಡನ್ ಆಗಿ ಹಂಗೆ ಹೇಳಿದಾಗ ಏನಾದ್ರು ಏನಾಗಿರ್ಬೋದು, ಅಲ್ಲಿ ಏನೇನೆಲ್ಲ ಆಗಿರ್ಬೋದು, ಯಾರಿಗೇನಾಗಿರ್ಬೋದು, ರಾಜ್ಕುಮಾರ್ಗೆ ಏನಾದ್ರು ಆಗಿರ್ಬೋದಾ, ಇದೇ ಇರುತ್ತಲ್ಲ. ನಾನು ಹೊರಟೆ ಅಷ್ಟೇ. ಕಾರ್ ಎತ್ಕೊಂಡು ಹೋದ್ರೆ ನನಗೆ ರೋಡಲ್ಲಿ ಏನು ಕಾಣಿಸ್ತಾ ಇಲ್ಲ. ಅವ್ರು ಫೋನ್ ಮಾಡಿದ್ದು ಆ ಮನೆ ಅವೆರಡೇ ನನಗೆ ಕಾಣಿಸ್ತಾ ಇದೆ. ಯಾಕೆ ಇಷ್ಟದ ಏನಾಗಿದೆ? ಕೊನೆಗೆ ಹೋದೆ ನಾನೊಬ್ನೇ. ನೈಟ್ ಯಾರನ್ನ ಕರೆಯಲಿ, ಡ್ರೈವರ್ ಯಾರು ಇರ್ತಾರೆ, ಎಲ್ಲಿ ಇರ್ತಾರೋ ಅವ್ನ ಕರ್ಕೊಂಡು ಹೋದ್ರೆ ಇದು ಎಮರ್ಜೆನ್ಸಿ ಕಾಲು. ಮನೆಗೆ ಹೋದಾಗ ಮನೆ ವಾತಾವರಣನೇ ಒಂಥರ ಆಯ್ತು. ಯಾವಾಗ ಜನ ಇಲ್ಲ, ಏನಿಲ್ಲ. ಹೊರಗಡೆ ನನ್ಗೆ ಇವ್ರು ಸಿಕ್ಕಿದ್ರು, ACP ಆಗಿದ್ರು ಅವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಭಾವ JA ಭಾವ ಅಂತ ಹೇಳ್ಬಿಟ್ಟು ರಿಟೈರ್ಡ್ ಆಗಿದೆ, ಒಳ್ಳೆ ಆಫೀಸರ್. ಮತ್ತೆ ಸ್ಟೆಪ್ ಎತ್ಕೊಂಡು ಒಳಗಡೆ ಎಂಟ್ರಿಗೆ ಕೆಂಪಯ್ಯನವ್ರು ಸಿಕ್ಕಿದ್ರು. ಇಲ್ಲಿ ಪೊಲೀಸು ACP, ಇಲ್ಲಿ DCP ಕೆಂಪಯ್ಯನವರು. ಏನಾಗಿರ್ಬೋದು ಇಲ್ಲಿ ಅಂತ ಹೇಳ್ಬಿಟ್ಟು ಕೆಂಪಯ್ಯನವರು ಬನ್ನಿ ಕರೀತಾ ಇದ್ದಾರೆ, ನಿಮ್ಗೆ ಫೋನ್ ಮಾಡಿದ್ರು, ಒಳಗಡೆ ಹೋಗಿ ರಾಘವೇಂದ್ರ ಇದ್ದಾರೆ. ಸರಿ ಹೋದೆ. ರಾಘವೇಂದ್ರ ಬಾ ಅಂತ ಒಳಗಡೆ ಕರ್ಕೊಂಡು ಅಮ್ಮವ್ರಿದ್ರು. ಅಮ್ಮವ್ರು ಬಹಳ ದುಃಖದಲ್ಲಿದ್ರು. ನನ್ ನೋಡಿ, ಪಾಪ ನಿಮ್ಮ ಅಣ್ಣನ ವೀರಪ್ಪ ಕರ್ಕೊಂಡು ಹೋಗ್ಬಿಟ್ಟ. ಸಡಾಗಿ ಹಿಂಗಾಗಿರ್ಬೇಕು, ಶಾಕ್. ಬಹಳ ಕೊನೆಗೆ ಅವ್ರು ಮಾತಾಡಿದ್ರು. ವೀರಪ್ಪನ ಹೋಗ್ತಾ ಒಂದು ಮಾತು ಹೇಳ್ಬಿಟ್ಟು, ಏನು ಏನಮ್ಮ ಹೇಳಿ. ಅವಾಗ ಈ ಸೀರೆ ಸೆರಗಿದೆಯಲ್ಲ, ನನಗೆ ಒಂದು ಭಿಕ್ಷೆ ಕೊಡ್ಬೇಕು ನೀವು ಅಂತಾರೆ. ಒಂದು ಭಿಕ್ಷೆ ಕೇಳ್ತೀನಿ, ಅದನ್ನ ಕೊಡು ನೀನು ಅಂತ. ಅಮ್ಮ ನೀವೇನ್ ಹೇಳ್ತಾ ಇದ್ದೀರಾ, ನೀವು ಆಜ್ಞೆ ಮಾಡಿ ನಾವು ಪಾಲನೆ ಮಾಡ್ತೀವಿ. ಏನಮ್ಮ ಹಿಂಗ್ ಮಾಡ್ತಾ ಇದ್ದೀರಲ್ಲ ನೀವು, ನಿಮ್ಗಾಗಿರೋ ನೋವಿಗೆನ್ನ ನನಗೆ ಜಾಸ್ತಿ ಆಗ್ತಾ ಇದೆ, ಗಾಬರಿ ಆಗ್ತಾ ಇದೆ. ಹೇಳಿ. ವೀರಪ್ಪನ್ ಹೇಳಿದಾನೆ, ಏನಾದ್ರೂ ನಾಳೆ ಕರ್ನಾಟಕದಲ್ಲಿ ತಮಿಳವ್ರ ಮೇಲೆ ಮತ್ತೊಬ್ಬರ ಮೇಲೆ ಏನಾದ್ರೂ ಹಲ್ಲೆ ಮಗದೊಂದು ಆದ್ರೆ ಇಲ್ಲಿ ಒಬ್ಬೊಬ್ಬರ ತಲೆನ ತೆಗಿತೀನಿ ಅಂತ ಹೇಳೋರು. ಅದಕ್ಕೆ ಇಡೀ ಕರ್ನಾಟಕದಲ್ಲಿ
ಅಂತ ಘಟನೆ ಆಗದೆ ಇದ್ದಂಗೆ ರಾಜ್ಕುಮಾರ್ ಅವರು ಬರೋವರೆಗೂ ಶಾಂತ ರೀತಿಯಿಂದ ಇರಬೇಕು. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು, ಅದರಲ್ಲೂ ನಿಮ್ ಸಹಕಾರ ಬೇಕು. ಏನ್ ಮಾಡ್ಬೇಕು ಹೇಳಿ, ಮಾಡ್ತೀವಿ. ಗಲಾಟೆ ಆಗ್ದಂಗೆ ನೋಡ್ಕೊ. ಏನ್ ಗಲಾಟೆ ಆಗ್ದಂಗೆ ನೋಡ್ಕೊಳಕ್ಕೆ ರಾಜ್ಕುಮಾರ್ ಮನೆ ಮೇಲೆ ಯಾರಾದ್ರೂ ಒಂದು ಕಲ್ಲು ಹೊಡೆದ್ಬಿಟ್ಟಿದ್ರೆ ಗಲಾಟೆ ಆಗ್ದಂಗೆ ನೋಡ್ಕೋಬಹುದು. ಯಾರ ತಿಳಿದ ಇದ್ದಾರೆ ಹೊಡೆದ ಬಿಡ. ರಾಜ್ಕುಮಾರ್ನಾಗಿ ವೀರಪ್ಪನ್ ಎತ್ಕೊಂಡು ಹೋದ್ಮೇಲೆ ಇಲ್ಲಿ ತಮಿಳ್ನವರ ಬಿಡ್ತಾರ? ಕೊನೆಗೂ ಎಂತ ಒಂದು ಪರಿಸ್ಥಿತಿ ನಿಭಾಯಿಸ್ಬೇಕು ಆಯ್ತು ಅಂತ ಹೇಳಿದ್ರೆ ಬಹಳಷ್ಟು ಜನ ನನ್ನನ್ನ ಅಣಗಿಸ್ಬಿಟ್ರು, ಹೀಯಾಳಿಸ್ಬಿಟ್ರು. ಇಷ್ಟು ದಿವಸ ಏನೋ ಅನ್ಕೊಂಡಿದ್ದ ನಿನ್ನ, ನೀನು ಒಂಥರ ಶಂಡ, ನೀನು ಕೈಲಾಗ್ದವನು, ರೋಷ ವೇಷ ಎಲ್ಲ ತೋರ್ಸ್ಕೊತಿದ್ದಲ್ಲ, ಬಾ ಹೊರಗಡೆ, ಈಗ ಕಾಡಿಗೆ ನುಗ್ಗನ ಬಾ, ತಮಿಳ್ನವ್ರ ಗುಡಿಯನ್ನ ಬಾ, ತಮಿಳ್ ಬಸ್ ಸುಟ್ಟಾಕನ್ನ ಬಾ, ಈ ತರ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.